ಅದನ್ನ ನಿಲ್ಸ್ಬಿಟ್ಟಿರ. ಅದನ್ನ ಕೊಡ್ರಿ 4,000 ರೂಪಾಯಿ. ನಮ್ಮ ಸರ್ಕಾರ ಇದ್ದಾಗ ಏನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ 6,000, ನಮ್ಮ ರಾಜ್ಯ ಸರ್ಕಾರ ಇದ್ದಾಗ 4,000 ಕೊಡ್ತಿದ್ವಿ. ದಯವಿಟ್ಟು ಆ ರೈತರಿಗೆ ಅಷ್ಟೇ ಒಂದು ದೊಡ್ಡ ಅನುಕೂಲ ಆಗ್ತದೆ. ಆಯ್ತು, 4,000 ಅದನ್ನು ಹೇಳೋಣ, ಕೂತ್ಗಳು. ಇವು ಸುಮಾರು 39,000 ಕೋಟಿ ಗ್ಯಾರಂಟಿಗಳು ಕೊಟ್ಟಿದೀವಲ್ಲ, ಅದನ್ನ ಬೇಕು ಅಂತೀರೋ ಬೇಡ ಅಂತೀರೋ? ಅಲ್ಲ, 39,000 ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೀವಲ್ಲ ಈ ವರ್ಷ, ಅದನ್ನು ಸ್ವಾಗತ ಮಾಡ್ತೀರೋ ಇಲ್ವೋ? ಅದು ಪೂರ್ತಿ ಇಂಪ್ಲಿಮೆಂಟ್ ಆಗಲ್ಲ. ಎಲ್ಲಿ ಇಂಪ್ಲಿಮೆಂಟ್ ಆಗೈತಿ? ನಿರುದ್ಯೋಗ ಯುವಕರಿಗೆ ಎಲ್ಲಿ ಕೊಡ್ಲಾಕತ್ತೀರಿ? ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ನಾವು ಜನವರಿಲಿ ಕೊಡ್ತೀವಿ ಅಂತ ಹೇಳಿದ್ದು. ಭಾಗ್ಯಲಕ್ಷ್ಮಿ ಕೇಳಪ್ಪ, ಇಲ್ಲಿ ದುರ್ಭಾಗ್ಯಲಕ್ಷ್ಮಿ ಆಗೈತಿ. ನೀವು ಇಲ್ಲ, ಇವರ ಸೀನಿಯರ್ ಮೆಂಬರ್. ಸುಮಾರು 5.5 ಲಕ್ಷ ಮಹಿಳೆಯರಿಗೆ ರೊಕ್ಕನೇ ಜಮಾ ಆಗಿಲ್ಲ. ಇವರ ಸೀನಿಯರ್ ಮೆಂಬರ್. ಹೌದು, ಹೇಳ್ತೀರಿ ನೋಡ್ರಿ. ನಾವು ಫ್ಯಾಕ್ಟ್ ದಟ್ ನಾವು 170 ರೂಪಾಯಿ ಕೊಡ್ತಾ ಇಲ್ಲ ರೈತರಿಗೆ. ಬಸ್ಗಳಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಮಹಿಳೆಯರಿಗೆ. ಅಲ್ರಿ ಮುಖ್ಯಮಂತ್ರಿಗಳ ಬರೀ 2,000 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತಾ ಇಲ್ಲ. ಅಲ್ಲ, ರೈತರಿಗೆ ಬರ ಇದ್ರಾಗ ಬರೀ 2,000 ಹೋಗ್ತಿರಲ್ಲ ಅವ್ರು. ಹೇಳ್ರಿ, ನೀವು ಬರೀ ಕೇಂದ್ರ ಸರ್ಕಾರ ಅದೇ ಕತ್ತಿ ಹೇಳ್ರಿ. ನಿಮ್ಮ ಸಂಪನ್ಮೂಲ ನೀವು ಮಾಡಿದಂತ ಗ್ಯಾರಂಟಿಗಳಿಗೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಮಾಡ್ಬೇಕು. ಸೋಮ ಇಲೆಕ್ಷನ್ದಾಗ ಯಾಕೆ ನೀವು ಯಾಕೆ ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ? ಯಾವ್ದು 4,000 ರೂಪಾಯಿ ಯಾಕೆ ನಿಲ್ಸಿದ್ರಿ? ಅದನ್ನ ನೀವು ಹೇಳ್ರಿ. ಕೂತ್ಕೊಳ್ಳಿ, ಬಜೆಟ್ ಮಂಡಿಸುವಾಗ ಅವೆಲ್ಲ ಮಾತಾಡಿ. ಮಂತ್ರಿಗಳೇ 4,000 ಕೊಡುವಂತ ಅಧ್ಯಕ್ಷರೇ, ಇವರು ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು, ಅದನ್ನ ಮತ್ತೆ ಪ್ರಾರಂಭ ಮಾಡೋದು. ಅದಕ್ಕೋಸ್ಕರ 100 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ಇದು ಪೂರಕ ಅಂದಾಜುಗಳಲ್ಲಿ ತಗೊಬಂದಿದ್ದೀವಿ. ಮಾಹಿತಿ ಇಟ್ಕೊಂಡು ಮಾತಾಡಿ ದಯವಿಟ್ಟು. ಏನು ಗೊತ್ತಿದ್ದೇನೆ ಮಾತಾಡಿದ್ರೆ ಸರಿ ಹೋಗೋದಿಲ್ಲ. ಆಮೇಲೆ ಮಾಹಿತಿ ಇಟ್ಕೊಂಡು ಮಾತಾಡಿ. ಮಾಹಿತಿ ಏನು ತಪ್ಪಾಯ್ತಿಲ್ಲ. 1 ಕೋಟಿ ಭಾಗ್ಯಲಕ್ಷ್ಮಿ ಹೋಗ್ತಾ ಉಂಟು. ಮಾಡಕ್ ಹೋಗೋದಿಲ್ಲ. ನಿರುದ್ಯೋಗಿ 70 ಕೋಟಿ ಮೇಲೆ ಇರ್ತಕ್ಕಂಥ ಯೋಜನೆಗಳನ್ನು ಮಾತ್ರ ಹೇಳಿದ್ದೀನಿ ನಾನು. ರಾಯರೆಡ್ಡಿ ಅವರು ಹೇಳಿದದ್ದು, ಶಿವಲಿಂಗೇಗೌಡ ಹೇಳದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ರಾಯರೆಡ್ಡಿ ಅವರೇ, ನಿಮಗೆ ಆರ್ಥಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. 14ನೇ ಹಣಕಾಸಿನ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಿ. ಕೂತ್ಕೊಳ್ಳಿ. ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ಬಿಟ್ಮೇಲೆ ಪುನಃ ಯಾಕೆ ಹೇಳ್ತಾ ಇದ್ದೀರಿ? ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಸಂಗಮೇಶ್, ಆರ್ಥಿಕ ವಿಚಾರಗಳ ಬಗ್ಗೆ ಜ್ಞಾನ ಇರ್ತಕ್ಕಂಥ ರಾಯರೆಡ್ಡಿ ಅವರು ಕೂಡ, ಶಿವಲಿಂಗೇಗೌಡರು ಕೂಡ ಒಬ್ರು, ಅವರಿಬ್ರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳಿದಂತ ವಿಚಾರಗಳಿಗೆ ನಂದು ಸಹಮತ ಇದೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ತಪ್ಪು ತಿಳ್ಕೊಬಿಟ್ಟಿದ್ದೀರಿ ನೀವು. 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ. ಹಣಕಾಸಿನ ಆಯೋಗ ಮಾಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್. ಈಗ 16ನೇ ಹಣಕಾಸಿನ ಆಯೋಗ ಮಾಡಬೇಕು. ನಾವೆಲ್ಲ ಈಗ ಎಲ್ಲ ತಯಾರಿ ಮಾಡ್ಕೊತಾ ಇದೀವಿ. 16ನೇ ಹಣಕಾಸಿನ ಆಯೋಗ ಮಾಡ್ತಾ ಇದ್ದೀವಿ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, 15ನೇ ಹಣಕಾಸಿನಿಂದ ನಮಗೆ ಅನ್ಯಾಯ ಆಯ್ತು. ರಾಜ್ಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಯ್ತು. ನೀವೂ ಸೇರಿಸಿ, ನಮ್ಮನ್ನು ಸೇರಿಸಿ 7 ಕೋಟಿ ಜನರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಹೇಳಿದ್ರು ಅಷ್ಟೇನೆ. ಅದಕ್ಕೆ ಕೋಪಿಸ್ಗಳೇನಿದೆ? ಅದನ್ನ ನಮ್ಮಲ್ಲಿ ಕೋಪಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಸುಮ್ಮನೆ ನೀವು ಬೇರೆ ರಾಜ್ಯಗಳಿಗೂ ಹಾಗೆ ಆಗಿದೆಯಾ? ಯಾರು ನಮ್ಮ ಬಿಜೆಪಿ ರಾಜ್ಯಗಳಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಕಮ್ಮಿ ಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ನಾವು ಕೇಳಿದ್ದು ರಾಯರೆಡ್ಡಿ ಅವರ ಅಂಕಿಅಂಶಗಳ ಬಗ್ಗೆ ಅಲ್ಲ. ಅವರು ಎಂಪಿಗಳು ಧ್ವನಿ ಎತ್ತಿಲ್ಲ ಮಾಡ್ತಾ ಇದ್ದೀನಿ. ಹೇಳೋದು ಎಂಪಿಗಳು ಧ್ವನಿ ಎತ್ತಿಲ್ಲ ಅಂದ್ರೆ ಇಡೀ ರಾಜ್ಯದ ಈಗ ಎಲ್ಲಾ ರಾಜ್ಯಗಳು ಆಗಿದೆಯಾ? ಸುಮ್ನೆ ವಿಶ್ವನಾಥ್ ಕೂತ್ಕೊಳ್ಳಿ. ನಿಮಗೇನು ಬಜೆಟ್ ನಲ್ಲಿ ಬಸವರಾಜ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ತೆಗೆದು ನೋಡಿ. ಅಪ್ಪರ್ ಭದ್ರಕ್ಕೆ ನಾವು ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ. ಕೇಂದ್ರ ಸರ್ಕಾರದವರು 5,300 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ.
This has been said in the budget presented by the Honorable Chief Minister, ex-Chief Minister. ನೀವು ಬಜೆಟ್ ಪುಸ್ತಕ ಓದಿದ್ದೀರಾ? ಮತ್ತೆ ಇದು ಹೇಳಿರೋದು ನಿಜ ಅಲ್ವಾ? 5,300 ಕೋಟಿ ಬರ್ತದೆ ಅಂತ. ಇವತ್ತಿನವರೆಗೂ ₹1 ಬಂದಿದೆಯಾ? ಬಂದಿಲ್ಲ. ₹1 ಬಂದಿಲ್ಲ. ಅದನ್ನೇ ಹೇಳಿದ್ರು ಅಷ್ಟೇನೆ. ಕೇಂದ್ರದಲ್ಲೂ ಮೆನ್ಷನ್ ಮಾಡಿದ್ದಾರೆ ಮಾಡಿದ್ರು. ಇದನ್ನ ಕರ್ನಾಟಕ ಕೊಡಕ್ಕಾಗಲ್ಲ ಅಂತ ರಾಜ್ಯಸಭೆಯಲ್ಲಿ ಸ್ಪಷ್ಟವಾಗಿ ಉತ್ತರ ಹೇಳಿದ್ದಾರೆ. ಅದ್ರ ಕಾಪಿ ಬೇಕಾದ್ರೆ ಕೊಡ್ತೇನೆ. ಈಗ ನೀವು ಸುಮ್ಮನೆ ಬಜೆಟ್ ಓದ್ಕೊಳ್ಳಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಓದ್ಕೊಳ್ಳಿ. ಪ್ರಧಾನಮಂತ್ರಿಗಳು 8 ಸಲ ಭೇಟಿಯಾಗಿ ಹೇಳ್ರಿ. ನಿರ್ಮಲಾ ಸೀತಾರಾಮನ್ 8 ಸಲ ಭೇಟಿಯಾಗಿ ಹೇಳ್ರಿ. ಬರೇ ಪ್ರಧಾನಮಂತ್ರಿಗಳಿಗೆ ಹಗಲು ಮಾತಾಡಿಸ್ಬಿಟ್ಟು ಏನ್ ಮಾಡ್ರಿ ನೀವು? ಬರೇ ಪ್ರಧಾನಮಂತ್ರಿಗಳು ಆಮೇಲೆ ಭದ್ರಾ ಪ್ರಾಜೆಕ್ಟ್ ಇದೆಯಲ್ಲ, ಕೇಂದ್ರ ಸರ್ಕಾರದ ಬಜೆಟ್ ನಲ್ಲೂ ಘೋಷಣೆ ಆಗಿತ್ತು. ಹೌದು, ತಾವು ಅಲ್ಲೂ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕದ ಸರ್ ಅದು ನ್ಯಾಷನಲ್ ಯಾರಿಗಿರಿ? ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರ ನಿಮ್ ಸರ್ಕಾರ, ನಮ್ ಸರ್ಕಾರ. ನಿಮ್ದು ಸರ್ಕಾರ, ನಮ್ದು ಸರ್ಕಾರ. ಕರ್ನಾಟಕದ ಜನರು ಅಂದ್ರೆ ಇಡೀ ರಾಜ್ಯದ ಜನರು. 50 ವರ್ಷ ಸರ್ಕಾರ ನಡೆಸಿ ಕೇಂದ್ರದಲ್ಲಿ ಬಿಜೆಪಿ ಜನರಿಗೂ ಇದು ಆಗಿದೆ.